ಸರ್ ಲೆಟ್ಸ್ ಕಮ್ ಟು ಇಂಡಿಯಾ ಸೈಡ್ ಸರ್. ಇಂಡಿಯಾದ ಬಗ್ಗೆ ಮಾತಾಡೋಣ. ಈ ಎಲ್ಲ ಯುದ್ಧದ ಬೆಳವಣಿಗೆ ನಡುವೆ ಇಂಡಿಯಾ ಏನು ಗಳಿಸ್ತು ಅಥವಾ ಏನು ಕಳ್ಕೊಂತು ಅನ್ನೋದ್ರ ಬಗ್ಗೆ ನೋಡೋಣ. ಜೊತೆಗೆ ಈ ಒಂದು ಸಿಚುವೇಷನ್ನಲ್ಲಿ ನಾವು ಮಾತಾಡ್ತಿದ್ವಿ ಅಮೇರಿಕಾ ಹೇಗೆ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತು ಅಂತ. ಭಾರತ ಇಂಥದ್ದೇ ಒಂದು ಸಿಚುವೇಶನ್ನ ಅಡ್ವಾಂಟೇಜ್ ಆಗಿ ಇಟ್ಕೊಂಡು POKನೋ ಅಥವಾ ಬೇರೆ ಬೇರೆ ಭಾಗ ನಮ್ಮಿಂದ ಇಲ್ಲಿ ಹೋಗಿದೆ, ಅದನ್ನು ವಾಪಸ್ ತರ್ಬೋದಲ್ಲ ಆಯ್ತಲ್ಲ ಅನ್ನುವಂಥ ಒಂದು ಮಾತು ಕೇಳಿಬರ್ತಾ ಇತ್ತು. ಅದನ್ನು ಯಾವ ರೀತಿ ನೋಡ್ತೀರಿ ಸರ್? ಇಂಡಿಯಾ ಮಿಲಿಟರಿಲಿ ಒಂದು ಅಡ್ವೆಂಚರ್ ಮಾಡ್ಬೋದಾಗಿತ್ತು ಈ ಸಿಚುವೇಶನ್ ಬಳಸ್ಕೊಂಡು. ಯಾಕೆಂದರೆ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಆಗ್ತಾ ಇತ್ತು, ಪಾಕಿಸ್ತಾನ ಕೂಡ ಒಂದು ಸ್ವಲ್ಪ ಸ್ಟ್ರೆಸ್ಸಲ್ಲಿತ್ತು, ಅಮೇರಿಕಾ ಎಂಗೇಜ್ ಆಗಿತ್ತು, ಎಲ್ಲರೂ ಸ್ವಲ್ಪ ಎಂಗೇಜ್ ಆಗಿದ್ರು. ಓಕೆ, ಫಾರ್ ಎಕ್ಸಾಂಪಲ್ ಆಪರೇಷನ್ ಸಿಂಧೂರ್ ನಡೀತಲ್ಲ, ಆವಾಗಲೇ 2-3 ದಿವಸದಲ್ಲಿ ಯಾವಾಗ ಪಾಕಿಸ್ತಾನನ ಎಲ್ಲ ಹೈಡೌಟ್ಸಿಂದ ಹಿಡಿದು ಅವರ ಏರ್ಫೋರ್ಸ್ ಬೇಸಿಂದ ಹಿಡಿದು ಎಲ್ಲನೂ ಚಿಂದಿ ಮಾಡಿದಾಗ ಭಾರತದಲ್ಲೇ ಬಹಳಷ್ಟು ಜನ ನಾವು ಪಾಸ್ ಮಾಡಬಾರ್ದು, ಇದನ್ನು ಹೋಗ್ಬಿಟ್ಟು POKನ ಆಕ್ಯುಪೈ ಮಾಡ್ಕೊಂಬಿಡ್ಬೇಕು ಅಥವಾ ಇನ್ನೇನೋ ಮಾಡಬೇಕು ಅಥವಾ ಇನ್ನೇನೋ ಚಿಂದಿ ಮಾಡಾಕ್ಬಿಡ್ಬೇಕು ಅಂತ ಆವಾಗಲೂ ನಮ್ಮನ್ನು ಕೇಳಿದ್ರು. ಅವಾಗ ಇಷ್ಟೇ, ಓಕೆ ನಾವು ಹೋಗಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಇದೆಯಲ್ಲ ಆ ಏರಿಯಾನ ಆಕ್ಯುಪೈ ಮಾಡಿಬಿಡ್ತೀವಿ ಅಂತಲೇ ಇಟ್ಕೊಳ್ಳಿ. ಏನು ಸಾಧಿಸ್ತೀವಿ ಆಕ್ಯುಪೈ ಅದನ್ನು ನೋಡಿಕೊಂಡು? ಅಲ್ಲಿರೋ ಜನತೆ ಇದಾರಲ್ಲ ಅವರು ಇನ್ನೂ ಇಂಡಿಯಾ ಜೊತೆ ಇಲ್ಲ, ಅವ್ರು ಪಾಕಿಸ್ತಾನ ಜೊತೆ ಇಲ್ಲದೆ ಇರಬಹುದು ಈಗ, ಆದರೆ ಅವ್ರು ಇಂಡಿಯಾ ಜೊತೆ ಇಲ್ಲ. ಓಕೆ, ನಾವೀಗ ಅಲ್ಲಿ ಹೋಗಿ ಆಕ್ಯುಪೈ ಮಾಡಿದ್ರೆ ನೀವು ಪ್ರತಿ ದಿವಸ ಅಲ್ಲಿಂದ ಪ್ರಾಬ್ಲಮ್ ಬರುತ್ತೆ ಹೊರತು ನಿಮಗೆ ಅದರಿಂದ ನಿಮ್ಗೆ ಏನೇ ಅಡ್ವಾಂಟೇಜ್ ಇಲ್ಲ. ನಾವು ಹೇಳ್ತೀವಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಪ್ಪ ಅದು ನಮ್ಮದೇ ಜಾಗ, ನಾವು ಹೋಗ್ತೀವಿ ಆಕ್ಯುಪೈ ಮಾಡ್ತೀವಿ ಅಂತ. ನೀವು ಹೋಗಿ ಫೋರ್ಸಿಬಲಿ ಅಲ್ಲಿ ಆಕ್ಯುಪೈ ಮಾಡಿ ಇವಾಗ ಅಲ್ಲಿ ನೀವು ಗೆಲ್ಲುವಂಥದ್ದು ಏನಿಲ್ಲ. ಅಲ್ಲಿ ಯಾವ ಥರ ಆಗಬೇಕು ಅಂದರೆ ಆಲ್ರೆಡಿ ಅಲ್ಲಿರೋ ಜನಗಳೆಲ್ಲ ಏನು ಮಾಡ್ತಿದ್ದಾರೆ, ಇಂಡಿಯಾನ ನೋಡ್ತಿದ್ದಾರೆ. ಇಂಡಿಯಾದಲ್ಲಿ ನಮ್ಮ ಕಾಶ್ಮೀರು, ಜಮ್ಮು ಕಾಶ್ಮೀರ್, ಲಡಖ್ ಇದೆಲ್ಲ ಹೇಗೆ ಪ್ರಾಸ್ಪೆರಿಟಿ ಹೇಗೆ ಬೆಳೀತಾ ಇದೆ, ಅಲ್ಲಿ ಜನಗಳು ಹೇಗೆ ಸಂತೋಷವಾಗಿದ್ದಾರೆ, ಹೇಗೆ ಅವರು ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲಿ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನೋಡ್ತಾ ಇದ್ದಾರೆ. ನಾವು ಎಷ್ಟೊಂದು ಜನ ಪಾಕಿಸ್ತಾನೀಸ್ ಜೊತೆ ಮಾತಾಡ್ತಾ ಇರ್ತೀವಲ್ಲ, ಎಷ್ಟು ಸತಿ ಮಾತಾಡ್ತೀವಿ, ಅವರೆಲ್ಲ ಹೇಳೋದಷ್ಟೇ, ಅರೆ ಸಾಬ್ ನೀವೆಲ್ಲ ಮುಂದೆ ಹೊರಟೋಗ್ಬಿಟ್ರಿ, ನೀವೆಲ್ಲ ಬೆಳೆದ್ಬಿಟ್ರಿ, ನೀವು ಎಕನಾಮಿಕಲಿ ಸ್ಟ್ರಾಂಗ್ ಆಗಿಬಿಟ್ರಿ, ನೋಡಿ ನಾವೆಲ್ಲಿದ್ದೀವಿ, ಯಾವ ಥರ ಇದ್ದೀವಿ ಅಂತ. ಹಾಗಾದ್ರೆ POK ಕತೆ ಏನು ಸರ್? ಹಾಗಾದ್ರೆ POK ಕತೆ ಏನು? ಹಾಗಾದ್ರೆ ಫಾರ್ ಎವರ್ ಹಾಗೇನೆ ಇರಬೇಕಾ? ಓನ್ಲಿ ಆನ್ ಪೇಪರ್, ಓನ್ಲಿ ಆನ್ ಮ್ಯಾಪ್? ಇಲ್ಲ, UN ಅಲ್ಲಿ ಇನ್ನೂ ಕೂಡ ಕೇಸ್ ಇದೆ. ಇಂಥ ಒಂದು ಸಿಚುವೇಶನ್ ಇಂಡಿಯಾ ಯೂಸ್ ಮಾಡ್ಕೊಳ್ಳೋದು, ಇನ್ನು ಯಾವಾಗ ಯೂಸ್ ಹೌ ಲಾಂಗ್ ವಿ ಹ್ಯಾವ್ ಟು ವೇಟ್? ಆಲ್ರೆಡಿ ಅಲ್ಲಿ POKನಲ್ಲಿ ಪ್ರೊಟೆಸ್ಟ್ಗಳು ಶುರುವಾಗ್ತಾ ಇದೆ ಅಗೇನ್ಸ್ಟ್ ಪಾಕಿಸ್ತಾನ್. ದ ವೇ ಅವರು ಇದುವರೆಗೆ ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡಿದ್ದಾರೆ, ಯಾವ ರೀತಿ ಕಂಟ್ರೋಲ್ ಮಾಡಿದ್ದಾರೆ, ಯಾವ ರೀತಿ ಇಟ್ಕೊಂಡಿದ್ದಾರೆ, ಅದನ್ನು ನೋಡಿ ಎಷ್ಟು ದಿವಸ ತಡೀತಾರೆ ಅವರು. ನೋಡ್ತಾ ಇದ್ದಾರೆ ಪಕ್ಕದಲ್ಲಿ ಇದು ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಾಗಲಿ ಇದರಲ್ಲಾಗಲಿ ಹೇಗೆ ಇಂಡಿಯಾದಲ್ಲಾಗಲಿ ಹೇಗೆ ಜನಗಳು ಇದೆ ಅನ್ನೋದು ಅವ್ರಿಗೆ ಮೊದಲು ಕಾಣಿಸ್ತಾ ಇರಲಿಲ್ಲ. ಇವಾಗ ವಿತ್ ಆಲ್ ದಿಸ್ ಕಮ್ಯುನಿಕೇಷನ್ನು, ಇಂಟರ್ನೆಟ್ಟು, ಡಿಜಿಟಲ್ ಇದು ಸೋಷಿಯಲ್ ಮೀಡಿಯಾ ಇದೆಲ್ಲ ಬಂದು ಅವ್ರಿಗೆ ಅರ್ಥ ಆಗ್ತಾ ಇದೆ, ನೋಡ್ತಾ ಇದ್ದಾರೆ. ಆಲ್ರೆಡಿ ಅಗೇನ್ಸ್ಟ್ ಪಾಕಿಸ್ತಾನಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ಸೊ ಕಾಲ ಬರುತ್ತೆ, ಕಾಲ ಬಂದು ಅವರು ಯಾವಾಗ ಅವ್ರಿಗೆ ಅಲ್ಲಿ ಅವರು ಇರೋದು, ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇರೋದು ಅವ್ರಿಗೆ ಸರಿ ಇಲ್ಲ ಅಂತ ಅನ್ನಿಸ್ದಾಗ ದಟ್ ಇಸ್ ದ ಟೈಮ್ ಫಾರ್ ದೇ ಜಾಯ್ನಿಂಗ್ ಇಂಡಿಯಾ. ಸರ್, ಈಸ್ ಇಂಡಿಯಾ ವರ್ಕಿಂಗ್ ಆನ್ ದಟ್ ಒನ್? ಭಾರತ ಅದ್ರ ಮೇಲೆ ಅಥವಾ ಭಾರತದ ಸಿಸ್ಟಮ್, ರದರ್ ಸೇಯಿಂಗ್ ಗೌರ್ಮೆಂಟ್ ಅನ್ನೋದಕ್ಕಿಂತ ಭಾರತದ ಸಿಸ್ಟಮ್, ಕಂಪ್ಲೀಟ್ ಸಿಸ್ಟಮ್ POK ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆಯಾ? ಇನ್ ದ ಸೆನ್ಸ್ ಅದ್ರ ಬಗ್ಗೆ ಗಮನ ಕೊಟ್ಟು ಇವತ್ತಲ್ಲ ನಾಳೆ ಆಗಬೇಕು ಅನ್ನುವಂಥ ಒಂದು ಆಪ್ರೇಷನ್ಸ್ಗಳಾಗಲಿ, ಬೇಕಾದಂಥ ಮೆನೂವರ್ಗಳಾಗಲಿ ಅಥವಾ ಬೇಕಾದಂಥ ಪ್ರಿಪ್ರೇಷನ್ಸ್ಗಳಾಗಲಿ ನಡೀತಾ ಇದೆ ಅನ್ಸುತ್ತೆ. ನೋಡಿ, POK ಇಸ್ ಪಾರ್ಟ್ ಆಫ್ ಇಂಡಿಯಾ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ. POK ವಿಲ್ ಬಿ ಪಾರ್ಟ್ ಆಫ್ ಇಂಡಿಯಾ, ದೇ ವಿಲ್ ಜಾಯಿನ್ ಇಂಡಿಯಾ. ನಮ್ಮ ಗೌರ್ಮೆಂಟಲ್ಲಿ ಯಾರಿಗೂ ಡೌಟ್ ಇಲ್ಲ ಅದ್ರ ಬಗ್ಗೆ. ಬಟ್ ಏನು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ದೋಸ್ ಆರ್ ಸಮಥಿಂಗ್ಸ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಎವ್ರಿವೇರ್. ಬಟ್ ಒಂದು ನಿಜ ಗೊತ್ತಾಗ್ತಾ ಇದೆ, ಅಲ್ಲಿ ಜನಗಳೇನಿದ್ದಾರೆ ಅವರು ಇವಾಗ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಆಗ್ಬೋದು, ಬಿಕಾಸ್ ಆಫ್ ಇಂಟರ್ನೆಟ್ ಆಗ್ಬೋದು, ಬಿಕಾಸ್ ಆಫ್ ಕಮ್ಯುನಿಕೇಷನ್ ಈಸಿ ಆಗಿರೋದ್ರಿಂದ ಆಗ್ಬೋದು, ಇದೆಲ್ಲದರಿಂದ ಅವ್ರಿಗೆಲ್ಲ ಒಂದು ಚೆನ್ನಾಗಿ ಗೊತ್ತಾಗ್ತಾ ಇದೆ ಏನು ಅಂದರೆ, ಭಾರತದಲ್ಲಿರುವಂತಹ ನಮ್ಮ ಬ್ರದರ್ಸು ಸಿಸ್ಟರ್ಸು ದೇ ಆರ್ ಆಲ್ ಒಂಥರ ದೇ ಹ್ಯಾವ್ ಗಾಟ್ ಫ್ರೀಡಮ್, ದೇ ಹ್ಯಾವ್ ಗಾಟ್ ಎಕಾನಮಿ, ದೇ ಆರ್ ಗ್ರೋಯಿಂಗ್ ಆ್ಯಂಡ್ ದೇ ಹ್ಯಾವ್ ಗಾಟ್ ದೇರ್ ಓನ್ how do you call, their own individual
ಗೋಲ್ಸ್ ಏನಿದೆ ಅಥವಾ ಇಂಪ್ರೂವ್ ಆಗೋದು ಸಾಧ್ಯತೆ ಇದೆ ಅನ್ನೋದು. ನಾವು ಎಷ್ಟು ಸತಿ ಪಾಕಿಸ್ತಾನಿ ಜೊತೆ ಮಾತಾಡ್ತೀವಿ, ಅವರೆಲ್ಲ ಎಲ್ಲರೂ ಅಷ್ಟೇ ಹೇಳೋದು, ಸಾಬ್ ಆಪ್ತೋ ಆಗೆ ಬಡ್ಗೆ, ನಾವು ನಿಮ್ಮ ಮುಂದೆ ಹೊಟ್ಟೋದ್ರಿ ನಾವು ನೋಡಿ ಅಂತ. ಈ ಥರದ್ದು ಬರುತ್ತೆ, ನಡೆಯುತ್ತೆ. ಇಷ್ಟೇ ದಿವಸ ಕಾಯ್ದಿದ್ದೀವಿ, ಸ್ವಲ್ಪ ದಿವಸ ಕಾಯಿರಿ, ಆಗತ್ತೆ. ಸರ್, ಈ ಯುದ್ಧಕ್ಕೆ ವಾಪಸ್ ಬರೋಣ ಸರ್. ಈ ಯುದ್ಧದಿಂದ ಭಾರತದ ಕೆಲವೊಂದಿಷ್ಟು ಸೆಕ್ಷನ್ಸ್ಗಳು ಅಥವಾ ಕೆಲವೊಂದಿಷ್ಟು ಕ್ಷೇತ್ರಗಳು ಸ್ವಲ್ಪ ಎಕ್ಸ್ಪೋಸ್ ಆದವು ಅನ್ಸುತ್ತೆ. ಯಾಕೆಂದರೆ ನಮ್ಮ ಟ್ರೇಡ್ ಇರ್ಬೋದು, ಜೊತೆಗೆ ನಮ್ಮ ಆಯಿಲ್ ಇರ್ಬೋದು, ನಮ್ಮ ಎನರ್ಜಿ ಡಿಪೆಂಡೆನ್ಸಿ ಇರ್ಬೋದು. ಈ ಒಂದು ಯುದ್ಧದಿಂದ ನಾವು ಆ ಪಾಠ ಕಲ್ತ್ಕೋಬೇಕಾಗಿ, ಯಾಕೆಂದರೆ ಎಸ್ಪೆಷಲಿ ಶಿಪ್ಪಿಂಗ್ ಇರ್ಬೋದು, LPG ಇರ್ಬೋದು, ಗ್ಯಾಸ್ ಇರ್ಬೋದು, ಅದೇ ರೀತಿ ಪೆಟ್ರೋಲ್ ಆ್ಯಂಡ್ ಡೀಸೆಲ್ಸ್ ಇರ್ಬೋದು. ಇದೆಲ್ಲವೂ ಕೂಡ ಒಂದು ಕ್ಷಣಕ್ಕೆ ಎಕ್ಸ್ಪೋಸ್ ಆಗಿಬಿಟ್ವಿ ನಾವು. ಅಯ್ಯೋ ಏನು ಮಾಡೋದು, ಅಕಸ್ಮಾತ್ ಇನ್ನೂ ಬ್ಲಾಕೇಜ್ ಆದರೆ, ದರ ಹೆಚ್ಚಳ ಆಗೋದ್ರೆ, ಸಿಗದೇ ಇದ್ರೆ, ಈ ಥರದಲ್ಲೂ ಕೂಡ ಭಯ ಒಂದಿಷ್ಟು ದಿನ ಕಾಡ್ತು. ಹೀಗಾಗಿ ಈ ಯುದ್ಧದಿಂದ ಭಾರತಕ್ಕೆ ಪಾಠ ಏನು ಸರ್? ಪಾಠ ಏನು ಇಷ್ಟೇ, ಒಂದು ನಾವು ಸರಿಯಾಗಿ ಮಾಡಿರೋದೇನು ಅಂದರೆ, ಆ ಯುದ್ಧದಲ್ಲಿ ಇನ್ವಾಲ್ವ್ ಆಗಿರೋ ಎಲ್ಲ ದೇಶಗಳು ಯಾವ್ಯಾವುದು ನಮಗೆ ಆಯಿಲು ಅಥವಾ ಗ್ಯಾಸ್ ಪ್ರೊಡ್ಯೂಸ್ ಕೊಡುತ್ತೆ, ನಮಗೆ ಕೊಡುತ್ತೆ, ಅವ್ರ ಜೊತೆ ನಾವು ಇನ್ನೂ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದೀವಿ. ದ ಮೊಮೆಂಟ್ ಆಪರ್ಚುನಿಟಿ ಅರೈಸಸ್, ಎಷ್ಟು ಜಾಸ್ತಿ ಬೇಕು ಅಷ್ಟನ್ನು ಅವರು ನಮಗೆ ಕೊಡೋದಕ್ಕೆ ಸಂತೋಷವಾಗಿ ಕೊಡ್ತಾರೆ, ನೋ ಪ್ರಾಬ್ಲಮ್ ಅದರಲ್ಲಿ. ಎರಡನೇದೇನು ಅಂದರೆ, ನಾವು ಎಕ್ಸ್ಪೋಸ್ ಆದ್ರೂ ಸಹ ಇಲ್ಲಿ ಬೇರೆ ಕಡೆ ಇದ್ದಷ್ಟು ಹಾಹಾಕಾರ ಅಥವಾ ಏನು ಈ ಥರ ಆಗೋಯ್ತು ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಲಾಸ್ಟ್ 15 ದಿವಸ ಹಿಂದೆ ನಾನು ನ್ಯೂಜಿಲೆಂಡಲ್ಲಿದ್ದೆ. ಅಲ್ಲಿ 35-40% ಇನ್ಕ್ರೀಸ್ ಆಯಿತು ಡೀಸೆಲ್ ಪ್ರೈಸಸ್ಸು ಸಡನ್ನಾಗಿ. ಬಟ್ ಆ ಥರದ್ದು ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಓಕೆ, ನಿಮಗೆ ಟಿ ವಿನಲ್ಲಿ ಇದರಲ್ಲಿ ನೋಡ್ತೀರಾ, ನಿಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅದು ಇದು ಅಂತ ಅಂದ್ಕೊಂಡು. ಓಕೆ, ಅದು ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋದು ಎಷ್ಟು ಇದೆ, ಅದಕ್ಕಿಂತ ಪ್ಯಾನಿಕ್ ಬೈಯಿಂಗ್ ಎಷ್ಟಿದೆ, ಹೋರ್ಡಿಂಗ್ ಎಷ್ಟು ನಡೆಯುತ್ತೆ. ಎಷ್ಟು ಜನ ನಮಗೆ, ನಾವು ಒಂದು ಸಿಲಿಂಡರು 1 ತಿಂಗಳು ಬರುತ್ತಪ್ಪ, ಇನ್ನೊಂದು ಸಿಲಿಂಡರು ಅದು 15 ದಿವಸ ಆದಮೇಲೆ ಆರ್ಡ್ರ್ ಮಾಡ್ತಾಯಿದ್ವಿ. ಈಗ ಏನು ಅಂದರೆ, ಸಿಗುತ್ತೋ ಇಲ್ವೋ ಎಲ್ಲರೂ ಆರ್ಡ್ರ್ ಮಾಡೋಕ್ಕೆ ಹೋಗ್ತಾರೆ. ಈಗ 50 ಲಕ್ಷ ಜನ ಆರ್ಡ್ರ್ ಮಾಡ್ತಾ ಇದ್ದವರು 75 ಲಕ್ಷ ಜನ ಏನು ಮಾಡ್ತಾರೆ. ಏನು ಅಂದರೆ, ಭಾರತ ಒಂದೇ ಅಲ್ಲ, ಎಲ್ಲ ದೇಶಗಳು ಇನ್ಕ್ಲೂಡಿಂಗ್ ಅಮೇರಿಕಾ, ಎಲ್ಲ ದೇಶಗಳಿಗೂ ಗೊತ್ತು. ಈಗಿಷ್ಟೇ ಅಲ್ಲ, ಈಗ ಯುದ್ಧ ಈಗ ನಿಂತರೂ ಕೂಡ ಇನ್ನು 6 ತಿಂಗಳಿಗೆ ಇದರಿಂದೆಲ್ಲ ಎಫೆಕ್ಟ್ ಏನು ಗೊತ್ತಾಗುತ್ತೆ. ನಿಮಗೆ ಫರ್ಟಿಲೈಸರ್ಸು ಅಲ್ಲಿ ಮೂವ್ ಆಗ್ತಾ ಇಲ್ಲ, ನಿಮಗೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಹೀಲಿಯಮ್ಮು ಬರ್ತಾ ಇಲ್ಲ. ಇದೆಲ್ಲ ಇಂಪ್ಯಾಕ್ಟ್ ನಿಮಗೆ ಇನ್ನೂ 3 ತಿಂಗಳು 4 ತಿಂಗಳು 5 ತಿಂಗಳಾದಮೇಲೆ ಗೊತ್ತಾಗುತ್ತೆ. ನಿಮ್ಮ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಮೇ ಕಮ್ ಡೌನ್. ಓಕೆ, ಸುಮಾರು ಎಷ್ಟೊಂದು ನಿಮ್ಮ ಅಲ್ಯೂಮಿನಿಯಂ ಪ್ರೊಡಕ್ಷನ್ ಎಸ್ ಕಮ್ ಡೌನ್. ಸೊ ಇದು ಬರೀ ಭಾರತದಲ್ಲ. ಫಾರ್ ಎಕ್ಸಾಂಪಲು, ಭಾರತ ಇವಾಗ ನೇಪಾಳಕ್ಕೆ ಆಯಿಲ್ ಕೊಡ್ತಾ ಇದೆ, ಬಾಂಗ್ಲಾದೇಶಕ್ಕೆ ಕೊಡ್ತಾ ಇದೆ, ಶ್ರೀಲಂಕಾಕ್ಕೆ ಕೊಡ್ತಾ ಇದೆ. ಅಂಥ ಕಂಟ್ರಿಗಳೆಲ್ಲ ಏನು ಮಾಡಬೇಕು, ಎಲ್ಲಿಂದ ತಗೊಳ್ತಾರೆ ಅವರು? ಸೊ ಇದು ಅವ್ರು ಯುದ್ಧ ಮಾಡಿದ್ದು ಅವರಿರ್ಬೋದು, ಬಟ್ ಅದನ್ನು ಸಫರ್ ಮಾಡ್ತಾ ಇರೋರು, ತೊಂದರೆಗೊಳಗಾಗಿರೋರು ಎಲ್ಲ ದೇಶಗಳು ತೊಂದರೆಗೊಳಗಾಗಿದೆ. ಅದರಲ್ಲಿ ಭಾರತ ಒಂದು ದೊಡ್ಡ ದೇಶ. ಇದರಿಂದ ಪಾಠ ಕಲಿಬೇಕಾಗಿರೋದು ಆಲ್ರೆಡಿ ಅರ್ಧ ಕಲ್ತಾಗಿದೆ, ಇನ್ನು ಮುಂದೆ ಕಲಿಬೇಕಾಗಿರೋದು ಒಂದು, ಎಷ್ಟು ಸಾಧ್ಯತೆ ಇದೆ ಅಷ್ಟು ನೀವು ಅಂಥ ಇಂಧನ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ. ಸೊ ಇಲ್ಲಿ ಆಲ್ಟರ್ನೇಟ್ ಎನರ್ಜಿ ಸೋರ್ಸಸ್ಸನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಅದನ್ನೆಲ್ಲ ಎಷ್ಟಾಗುತ್ತೆ ಅಷ್ಟು ಡೆವಲಪ್ ಮಾಡ್ತಾ ಇದ್ದಾರೆ. ಫಾರ್ ಎ ಡಿಫ್ರೆಂಟ್ ರೀಸನ್ ಮಾಡ್ತಾ ಇದ್ದಿದ್ದು. ಅದೇ ರೀತಿ ಇಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಅದ್ರ ಬಗ್ಗೆ. ಎರಡನೇದು ಆಲ್ಟರ್ನೇಟ್ ಸೋರ್ಸಸ್ ಆಫ್ ಎನರ್ಜಿ. ಈಗ ನಾವು ರಷ್ಯಾಯಿಂದ ಆಗ್ಬೋದು, ನೈಜೀರಿಯಾಯಿಂದ ಆಗ್ಬೋದು, ಓಕೆ, ಈ ಮಿಡ್ಲ್ ಈಸ್ಟ್ ಕಂಟ್ರೀಸಲ್ಲಿ ಎಲ್ಲೆಲ್ಲಿದೆ ಅಲ್ಲಿಂದ ಆಗ್ಬೋದು, ಆಫ್ರಿಕಾಯಿಂದ ಆಗ್ಬೋದು, ಬೇರೆ ಕಂಟ್ರೀಸ್ಗಳಲ್ಲಿ ಗಯಾನಾಯಿಂದ ಆಗ್ಬೋದು. ಗಯಾನಾ ಹ್ಯಾಸ್ ಆಫರ್ಡ್, ದೇ ಹ್ಯಾವ್ ಫೌಂಡ್ ಆಯಿಲ್, ಅವರು ನಮ್ಗೆ ಆಫರ್ ಮಾಡಿದ್ದಾರೆ, ಅಲ್ಲಿಂದ ಆಗ್ಬೋದು. ಈವನ್ ಫ್ರಮ್ ಅಮೇರಿಕಾ. ಒಂದು ಬುದ್ಧಿ ನಾವು ಆಲ್ರೆಡಿ ಕಲ್ತ್ಕೊಂಡಿದ್ವಿ ಅಂದರೆ, ವಿ ಹ್ಯಾವ್ ಡೈವರ್ಸಿಫೈಡ್ ಅವರ್ ಸೋರ್ಸಸ್. ಓಕೆ, ಟ್ರಂಪು ಎಷ್ಟೆಲ್ಲ ಮಾಡಿದ್ರು ನಾವು ರಷ್ಯಾಯಿಂದ ಆಯಿಲ್ ತರೋದನ್ನು ನಿಲ್ಲಿಸ್ಬಿಡ್ಬೇಕು ಅಂತ. ಕೊನೆಗೆ ಆ ಟ್ಯಾರಿಫನ್ನು ಯಾವಾಗ ತೆಗೆದ ತಕ್ಷಣ ಅವ್ರು ಹೇಳಿದ್ರು, ಟ್ರಂಪ್ ಮೋದಿಯವರು ಒಪ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿಂದ ರಷ್ಯಾದಿಂದ ಆಯಿಲ್ ಬರೋಲ್ಲ ಅಂತ. ಬಟ್ ವಿ ಕೆಪ್ಟ್ ಆನ್ ಇಂಪೋರ್ಟಿಂಗ್. ಸೊ ನಾವು ಸುಮಾರು ಎಷ್ಟೊಂದು ಕಡೆಯಿಂದ ಸಾಧ್ಯ ಆಗುತ್ತೆ ಅಷ್ಟು ಕಡೆ ಡೈವರ್ಸ್ ಮಾಡ್ಕೊಂಡಿದ್ವಿ. ಬಟ್ ಏನು, ಯುದ್ಧದಿಂದ ನಮ್ಮ ಎಕ್ಸ್ಪೋರ್ಟ್ಸ್ ಅಫೆಕ್ಟ್ ಆಗುತ್ತೆ. ನಾವು ಎಷ್ಟೊಂದು ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ ಇಲ್ಲಿ, ಥ್ರೂ ದಟ್ ಹೋಗ್ತಾ ಇತ್ತಲ್ಲ ಶಿಪ್ಸು, ಅದೆಲ್ಲ ಎಫೆಕ್ಟ್ ಆಗುತ್ತೆ. ಶಿಪ್ಪಿಂಗ್ ಕಾಸ್ಟ್ಸು, ಟ್ರಾವೆಲ್ ಕಾಸ್ಟ್ಸು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ಸು, ಪ್ರೊಡಕ್ಷನ್ ಕಾಸ್ಟ್ಸು, ಅಲ್ಯೂಮಿನಿಯಂ ಇರ್ಬೋದು, ಸೆರಾಮಿಕ್ ಆಸ್ ಐ ಟೋಲ್ಡ್ ಯು ಅದಿರ್ಬೋದು, ಪೆಟ್ರೋಕೆಮಿಕಲ್ಸ್ ಇರ್ಬೋದು,
ಇವೆಲ್ಲದ್ರದ್ದು ಕಾಸ್ಟ್ ಜಾಸ್ತಿ ಆಗುತ್ತೆ, ಇಲ್ಲೂ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಸೊ ಇದ್ರ ಜೊತೆಗೆ ಇಂಡಿಯಾದ ಸ್ಟ್ರಾಟಜಿಕ್ ಲಾಸ್ಗಳ ಬಗ್ಗೆ ಏನಾದ್ರು ನೀವು ಮಾಹಿತಿ ಕೊಡ್ಬೋದಾ? ಇನ್ ದ ಸೆನ್ಸ್, ನಾವೀಗ ಚಹಬಾರ್ ಪೋರ್ಟ್ನ ನಾವು ರೆಡಿ ಮಾಡಿದ್ದೀವಿ, ನಾವು ಸಾಕಷ್ಟು ಇನ್ವೆಸ್ಟ್ ಮಾಡಿದ್ದೀವಿ. ಜೊತೆಗೆ ನಮಗೆ ಸೆಂಟ್ರಲ್ ಏಷ್ಯಾಗೆ ಹೋದಕ್ಕೆ ಇರಾನ್ನ ಚಹಬಾರ್ ಏರ್ಪೋರ್ಟೇ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ವಾರಿಂದ ನಮ್ಮ ಸ್ಟ್ರಾಟಜಿಕಲಿ ನಾವು ಯಾವ ಸ್ಪೀಡಲ್ಲಿ ಗ್ರೋ ಆಗ್ತಾ ಇದ್ವಿ, ಅಥವಾ ಯಾವ ಸ್ಪೀಡಲ್ಲಿ ನಾವು ನಮ್ಮ ಟ್ರೇಡ್ ಇರ್ಬೋದು ಅಥವಾ ನಮ್ಮ ಡೆವಲಪ್ಮೆಂಟ್ ಇರ್ಬೋದು, ನಮ್ಮ ಇನ್ಫ್ರಾ ಡೆವಲಪ್ಮೆಂಟ್ ಆಗಬೇಕು ಅಂತ ನಿರೀಕ್ಷೆ ಮಾಡಿದ್ವಿ, ಅದು ಸ್ವಲ್ಪ ಕೊಲ್ಯಾಪ್ಸ್ ಆಯಿತು, ಸ್ವಲ್ಪ ಸ್ಲೋ ಆಯಿತು. ಹೀಗಾಗಿ ಈ ವಾರಿಂದ ಚಹಬಾರ್ ಸೇರಿದಂತೆ ನಮ್ಮ ಮಿಡಲ್ ಈಸ್ಟ್ ಆ್ಯಂಡ್ ಸೆಂಟ್ರಲ್ ಏಷ್ಯಾ ಸ್ಟ್ರಾಟಜಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾ ಅಥವಾ ಸ್ಲೋ ಡೌನ್ ಆಯಿತಾ? ನೋಡಿ, ಈ ವಾರಿಂದ ಸುಮಾರು ಇಟ್ ಇಸ್ ನಾಟ್ ಬರೀ ಭಾರತಕ್ಕೆ ಅಪ್ಲಿಕಬಲ್ ಅಂತಲ್ಲ, ಬಟ್ ಭಾರತ ಸೆಂಟ್ರಿಕ್ ಆಗಿ ಮಾತಾಡೋದಾದ್ರೆ ಅದೇ ಎಲ್ಲ ದೇಶಗಳಿಗೂ ಅಫೆಕ್ಟ್ ಆಗಿದೆ ಇದರಿಂದ. ಓಕೆ, ಇದರಿಂದ ಎಷ್ಟೊಂದು ಚೇಂಜಸ್ ಆಗುತ್ತೆ ಅಂದರೆ, ಯು ನೆವರ್ ನೋ, ಇರಾನ್ ಆ್ಯಂಡ್ ಇಂಡಿಯಾ ಮೇ ಬಿಕಮ್ ಮಚ್ ಕ್ಲೋಸರ್. ಯುದ್ಧ ಆದಮೇಲೆ ಇದುವರೆಗೆ ಏನಿತ್ತು, ಇರಾನ್ಗೆ ಒಂದು ಭಯ ಇತ್ತು, ಒಂದೇ ಒಂದು ಭಯ ಇದ್ದಿದ್ದು ಅವ್ರಿಗೆ, ಇರಾನ್ಗೆ ಏನು ಅಂದರೆ ಅಮೇರಿಕಾ ಅಟ್ಯಾಕ್ ಮಾಡಿಬಿಡುತ್ತೆ, ನಾವೆಲ್ಲ ಡಿಸ್ಟ್ರಾಯ್ ಆಗಿಬಿಡ್ತೀವಿ ಅಂತ. ಬಟ್ ಈಗ ಒಂದು ಗೊತ್ತಾಗಿದ್ದೇನು ಅಂದರೆ, ಅಮೇರಿಕಾ ಅಟ್ಯಾಕ್ ಮಾಡಿದ್ರೆ ಮಾಡ್ತಾರೆ, ನಾವಿನ್ನೂ ಬದುಕುಳಿತೀವಿ ಒಂದು. ಎರಡನೇದು, ಎಲ್ಲ ಕಡೆ ಅಮೇರಿಕಾ ಹೋಗ್ಬಿಟ್ಟು ಸ್ಯಾಂಕ್ಷನ್ ಮಾಡಿಬಿಡೋದು, ನೀವು ಅಲ್ಲಿಂದ ತೊಗೊಳ್ಳೋ ಹಾಗಿಲ್ಲ, ಇಲ್ಲಿಂದ ತೊಗೊಳ್ಳೋ ಹಾಗಿಲ್ಲ, ಇಂಡಿಯಾ ಇರಾನಿಂದ ಆಯಿಲ್ ತೊಗೊಳ್ಳೋ ಹಾಗಿಲ್ಲ, ಇವ್ರು ಇಲ್ಲಿಂದ ಮಾಡೋ ಹಾಗಿಲ್ಲ, ಅದೆಲ್ಲ ಮಾಡ್ತಾಯಿದ್ರು. ಇವಾಗ ಆ ಭಯ ಎಷ್ಟೊಂದಿತ್ತು, ಆ ಭಯ ಇನ್ಮೇಲೆ ಮೊದಲಿದ್ದಷ್ಟು ಇರೋಲ್ಲ, ಗೊತ್ತಾ? ಎರಡನೇದು, ಇಂಡಿಯಾ ಮಾಡ್ತಾ ಇರೋದು ಒಂದು ಕಡೆಯಿಂದ ಚಾಬಹಾರ್ ಪೋರ್ಟ್ ಕಡೆಯಿಂದ ಹೋಗೋದಕ್ಕೆ ಒಂದು ಮಾಡ್ತಾಯಿದ್ದಾರೆ, ಇನ್ನೊಂದು ಮಿಡ್ಲ್ ಈಸ್ಟ್ ಎಕನಾಮಿಕ್ ಕಾರಿಡಾರು ಅದೊಂದು ಮಾಡ್ತಾಯಿದ್ದಾರೆ. ಅದೆರಡೂ ಇಮಿಡಿಯೇಟ್ಲಿ ಬೋತ್ ಆರ್ ಅಫೆಕ್ಟೆಡ್. ಬಟ್ ಕೆಲವು ಸತಿ ಏನಾಗುತ್ತೆ ಅಂದರೆ, ಇದು ಸ್ಟಾಕ್ ಮಾರ್ಕೆಟ್ ಇದ್ದಾಗೆ, ಕೆಲವೆಲ್ಲ ಹೋಗ್ತಾ ಇದ್ದಿದ್ದೆಲ್ಲ ಬೀಳುತ್ತೆ, ಬಿದ್ದರೆ ಅಲ್ಲೇ ಇರುತ್ತೆ ಅಂತಲ್ಲ. ಒಂದು ವರ್ಷ ನೀವು ಬಿಟ್ಟರೆ ಮೊದಲು ಎಷ್ಟಿತ್ತು ಮೊಮೆಂಟಮ್ಮು, ಅದಕ್ಕಿಂತ ಜಾಸ್ತಿ ಮೊಮೆಂಟಮ್ಮಲ್ಲಿ ಬೇಗ ಹೋಗುತ್ತವೆ ಸ್ಟಾಕ್ ಮಾರ್ಕೆಟ್ ಕೂಡ. ಇದುವರೆಗೆ 100 ವರ್ಷದಿಂದ ತೊಗೊಳ್ಳಿ ಸ್ಟಾಕ್ ಮಾರ್ಕೆಟು, ಯಾವಾಗ ನೋಡಿದ್ರೂ ಅಷ್ಟೇ ಹೋಗ್ತಾ ಇರುತ್ತೆ, ಕೆಳಗಡೆ ಬರುತ್ತೆ, ಕೆಳಗಡೆ ಬಂತಲ್ಲಪ್ಪ ಅಂತಿದ್ದರೆ ಪುನಃ ಒಂದು ವರ್ಷ ಆದಮೇಲೆ ಮೇಲಕ್ಕೆ ಹೋಗ್ತಾ, ಅದು ಮೇಲಕ್ಕೆ ಹೋಗುತ್ತೆ ಹೊರತು ಕೆಳಗಡೆ ಬರಲ್ಲ. ಅದೇ ರೀತಿ ಈ ರಿಲೇಷನ್ಶಿಪ್ಸು ಅಷ್ಟೇ. ಇಲ್ಲಿ ಆದಮೇಲೆ ಈಗ ಯುದ್ಧದಿಂದ ಮೇ ಬಿ 1 ವರ್ಷ 1.5 ವರ್ಷ ಎಲ್ಲರಿಗೂ ಅಲ್ಲಿ ಮಿಡ್ಲ್ ಈಸ್ಟ್, ಈಗ ನೋಡಿ ಮಿಡ್ಲ್ ಈಸ್ಟ್ ಕಂಟ್ರೀಸ್ಗಳೇನಿದೆ, ಅರಬ್ ಕಂಟ್ರೀಸು, ಅವರಲ್ಲೂ ಸುಮಾರು ಡ್ಯಾಮೇಜ್ ಆಗಿದೆ. ಅವರು ಗ್ಯಾಸ್ ಪ್ರೊಡ್ಯೂಸ್ ಮಾಡೋದಾಗಲಿ, ಆಯಿಲ್ ಪ್ರೊಡ್ಯೂಸ್ ಮಾಡೋದಾಗಲಿ, ಶಿಪ್ಮೆಂಟ್ ಮಾಡೋದಾಗಲಿ, ಅದೆಲ್ಲ ಇನ್ನೂ ಕಷ್ಟ ಇದೆ ಅವ್ರಿಗೆ. ಪ್ಲಸ್ ಶಿಪ್ಮೆಂಟು ಪಾಸ್ ಆಗೋದು ಅದೂ ಇನ್ನೂ ಸೆಟ್ಲ್ ಆಗಬೇಕು, ಯಾಕೆಂದರೆ ಇನ್ಶೂರೆನ್ಸ್ ಕಂಪನೀಸ್ಗಳೆಲ್ಲ ಒಪ್ಕೊಳ್ತಾ ಇಲ್ಲ ಅದಕ್ಕೆ. ವಿತೌಟ್ ಇನ್ಶೂರೆನ್ಸ್ ಕಂಪನಿ ಪೇಮೆಂಟು ಇದನ್ನೆಲ್ಲ ಮೂವ್ ಮಾಡೋಕ್ಕಾಗಲ್ಲ, ಇದೆಲ್ಲ ನಡೀತಾ ಇದೆ. ಬಟ್ ಇಷ್ಟೆಲ್ಲ ಇದ್ರೂ ಈಗ ಏನಾಗುತ್ತೆ, 1.5 ವರ್ಷದಲ್ಲಿ ಎಲ್ಲ ರಿಯಲೈನ್ ಆಗುತ್ತೆ. ಅಮೇರಿಕಾಯಿಂದ ಸೆಕ್ಯೂರಿಟಿ ಬೇಕಾ, ಬೇರೆ ಕಡೆಯಿಂದ ಸೆಕ್ಯೂರಿಟಿ ಬರೋಕ್ಕಾಗುತ್ತಾ? ಮೇ ಬಿ ಇಂಡಿಯಾ ವಿಲ್ ಪ್ಲೇ